ಈ ಭಾಗದಲ್ಲಿ ನಾವು ರಿಟರ್ನ್ ಕಮ್ಯುನಿಕೇಶನ್ ಅಂದ್ರೆ ಬರವಣಿಗೆಯ ಮೂಲಕ ನಾವು ಸಂವಹನವನ್ನು ಮಾಡ್ತೇವಲ್ಲ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ರಿಟರ್ನ್ ಕಮ್ಯುನಿಕೇಶನ್ ಅಂದ್ರೆ ಏನು? ಬರವಣಿಗೆ ಯಾವ ರೂಪದಲ್ಲಿರಬೇಕು ಅಂದ್ರೆ ಕಮ್ಯುನಿಕೇಶನ್ ಬೈ ಮೀನ್ಸ್ ಆಫ್ ರಿಟರ್ನ್ ಸಿಂಬಲ್ಸ್ ಐದರ್ ಪ್ರಿಂಟೆಡ್, ಟೈಪ್ ಆರ್ ಹ್ಯಾಂಡ್ ರಿಟರ್ನ್. ಬರವಣಿಗೆ ಮೂಲಕ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಅದು ಪತ್ರಗಳ ಬರವಣಿಗೆ ಅಥವಾ ಪುಸ್ತಕ ಆ ರೀತಿ ಇರಬೇಕು ಅಂತೇನಿಲ್ಲ. ಅದು ನಾವು ಈಗ ಇಮೇಲ್ ನಲ್ಲಿ ಟೈಪ್ ಮಾಡಿ ಮೆಸೇಜ್ ಅನ್ನ ಕಳಿಸ್ತೇವೆ, ವಾಟ್ಸಪ್ ನಲ್ಲಿ ಮೆಸೇಜ್ ಕಳಿಸ್ತೇವೆ, ಅಥವಾ ಕೆಲವು ಸಲ ನಾವು ಸಿಂಬಲ್ ಗಳನ್ನ ಬಳಸ್ತೇವೆ. ಅಂದ್ರೆ ನಮ್ಮ ಪೆನ್ ಅಥವಾ ಪೆನ್ಸಿಲ್ ನಲ್ಲಿ ನಾವು ಯಾವುದೋ ಸಿಂಬಲ್ ರೂಪದಲ್ಲಿ ಕೆಲವರಿಗೆ ನಮಗೆ ಬೇಕಾದವರಿಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಯಾವುದಾದ್ರೂ ಚಿಹ್ನೆಗಳನ್ನ ಬಳಸಿ ಮೆಸೇಜ್ ಅನ್ನ ಪಾಸ್ ಮಾಡ್ತೇವೆ ಅಥವಾ ಸಂವಹನವನ್ನ ನಡೆಸ್ತೇವೆ. ಅದು ಕೂಡ ರಿಟರ್ನ್ ಕಮ್ಯುನಿಕೇಶನ್ ಅಂಡರಲ್ಲಿ ಬರ್ತದೆ. ಅದಕ್ಕಾಗಿ ಇಲ್ಲಿ ಉದಾಹರಣೆಗಳಾಗಿ ಟೆಕ್ಸ್ಟ್ ಮೆಸೇಜ್ ಆಗಿರ್ಬೋದು, ನ್ಯೂಸ್ ಪೇಪರ್ಗಳಾಗಿರ್ಬೋದು, ಇಮೇಲ್ ಆಗಿರ್ಬೋದು, ಜಾಬ್ ಲೆಟರ್ ಆಗಿರ್ಬೋದು, ಇದೆಲ್ಲವೂ ಕೂಡ ಈ ರಿಟರ್ನ್ ಕಮ್ಯುನಿಕೇಶನ್ ಅನ್ನೋದ್ರ ಅಡಿಯಲ್ಲಿ ಬರ್ತದೆ. ಹಾಗಾದ್ರೆ ಈ ರಿಟರ್ನ್ ಕಮ್ಯುನಿಕೇಶನ್ ಬರವಣಿಗೆಯ ರೂಪದ ಸಂವಹನದಲ್ಲಿ ಯಾವೆಲ್ಲ ವಿಧಗಳಿದಾವೆ ಅಂತ ಹೇಳಿದ್ರೆ ಮುಖ್ಯವಾಗಿ ಎರಡು ವಿಧ. ಒಂದು ಫಾರ್ಮಲ್ ಟೈಪ್ ಆಫ್ ರಿಟರ್ನ್ ಕಮ್ಯುನಿಕೇಶನ್, ಮತ್ತೊಂದು ಇನ್ಫಾರ್ಮಲ್ ಟೈಪ್ ಆಫ್ ರಿಟರ್ನ್ ಕಮ್ಯುನಿಕೇಶನ್. ಅಂದ್ರೆ ಔಪಚಾರಿಕವಾದ ಕಮ್ಯುನಿಕೇಶನ್ ಮತ್ತೊಂದು ಅನೌಪಚಾರಿಕವಾದ ಕಮ್ಯುನಿಕೇಶನ್. ಈ ಔಪಚಾರಿಕವಾದ ಕಮ್ಯುನಿಕೇಶನ್ ರಿಟರ್ನ್ ಕಮ್ಯುನಿಕೇಶನ್ ನಲ್ಲಿ ಎಲ್ಲವೂ ಸೇರ್ತದೆ. ಅಂದ್ರೆ ಅಫಿಷಿಯಲ್ ಲೆಟರ್ಗಳಿರ್ಬೋದು, ಬಿಸ್ನೆಸ್ ಲೆಟರ್ಗಳಿರ್ಬೋದು, ಸರ್ಕ್ಯುಲಾರ್ಗಳಿರ್ಬೋದು, ನೋಟಿಸ್ಗಳಿರ್ಬೋದು, ಪ್ಯಾಂಪ್ಲೆಟ್ಗಳಿರ್ಬೋದು, ಲೀಫ್ಲೆಟ್ಸ್ ಇರ್ಬೋದು, ಪ್ರೆಸ್ ರಿಲೀಸ್ ಅಂದ್ರೆ ಪತ್ರಿಕಾ ಪ್ರಕಟಣೆಗಳಿರ್ಬೋದು, ಪ್ರೆಸ್ ರಿಪೋರ್ಟ್ಗಳಿರ್ಬೋದು, ವರದಿಗಳು, ರಿಪೋರ್ಟ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಇರ್ಬೋದು, ಒಂದು ಡಿಪಾರ್ಟ್ಮೆಂಟ್ ಇಂದ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಅಥವಾ ನಮ್ಮ ಕಾಲೇಜ್ ನಲ್ಲಿ ಇರ್ಬೋದು ಪ್ರಿನ್ಸಿಪಾಲ್ರು ನಮಗೆ ಕಳಿಸುವಂತ ಲೆಟರ್, ನೋಟಿಸ್ ಇರ್ಬೋದು, ಅಥವಾ ಯಾವುದೇ ರೀತಿಯ ಸಂವಹನಗಳು ಬರವಣಿಗೆ ರೂಪದಲ್ಲಿ ಇರ್ಬೋದು. ಮತ್ತೆ ಅಡಿಟರ್ಸ್ ಕ್ವಶನರ್ಗಳು, ಮ್ಯಾನ್ಯುಯಲ್ಗಳು, ಬುಲೆಟಿನ್ಗಳು, ಹೌಸ್ ಜರ್ನಲ್ಗಳು, ಇದೆಲ್ಲವೂ ಕೂಡ ಈ ಫಾರ್ಮಲ್ ಟೈಪ್ ಆಫ್ ರಿಟರ್ನ್ ಕಮ್ಯುನಿಕೇಶನ್ ಅಂಡರಲ್ಲಿ ಬರ್ತದೆ. ಇನ್ಫಾರ್ಮಲ್ ಟೈಪ್ ಆಫ್ ರಿಟರ್ನ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಪರ್ಸನಲ್ ಲೆಟರ್ಸ್ ಮತ್ತೆ ಪರ್ಸನಲ್ ಎಸ್ಸೇಸ್, ಇವೆಲ್ಲವೂ ಇನ್ಫಾರ್ಮಲ್ ಟೈಪ್ ಆಫ್ ರಿಟರ್ನ್ ಕಮ್ಯುನಿಕೇಶನ್ ಅಲ್ಲಿ ಬರ್ತದೆ. ಪರ್ಸನಲ್ ಲೆಟರ್ಸ್ ಅಂದ್ರೆ ನಮಗೆ ಪ್ರೀತಿ ಪಾತ್ರರಾದವರಿಗೆ ನಾವು ಯಾವುದೋ ಒಂದು ವಿಶೇಷ ಸಂದರ್ಭದಲ್ಲಿ ಹುಟ್ಟುಹಬ್ಬ ಇರ್ಬೋದು ಅಥವಾ ಮ್ಯಾರೇಜ್ ಆನಿವರ್ಸರಿಗಳಿರ್ಬೋದು, ಇಂತಹ ಸಂದರ್ಭಗಳಲ್ಲಿ ನಾವು ನಮ್ಮದೇ ಶೈಲಿಯಲ್ಲಿ ಅವರಿಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಅಂತ ನಾವು ಲೆಟರ್ಗಳನ್ನ ಬರಿಬಹುದು. ಇಂಥ ಲೆಟರ್ಗಳೆಲ್ಲ ಇನ್ಫಾರ್ಮಲ್ ಅನೌಪಚಾರಿಕವಾದ ರಿಟರ್ನ್ ಕಮ್ಯುನಿಕೇಶನ್ ಅಂಡರಲ್ಲಿ ಬರ್ತದೆ. ಮತ್ತೆ ಪರ್ಸನಲ್ ಎಸ್ಸೇಸ್ಗಳು ನಾವು ಬರೆಯುವಂತ ಯಾವುದಾದ್ರೂ ಪ್ರಬಂಧ ರೀತಿಯ ಬರವಣಿಗೆಗಳು, ಅದು ನಮ್ಮದೇ ಶೈಲಿಯಾಗಿರ್ತದೆ, ನಮ್ಮದೇ ಭಾಷೆ ಆಗಿರ್ತದೆ. ಇದೆಲ್ಲವೂ ಮತ್ತೆ ಅದೊಂದು ಗಂಭೀರವಾದ ಒಂದು ಸಂದೇಶವನ್ನ ಕಳಿಸುವಂತದ್ದಲ್ಲ, ಅದೊಂದು ಪರ್ಸನಲ್ ವೈಯಕ್ತಿಕವಾಗಿ ನಾವು ಬರೆಯುವಂತ ಒಂದು ಬರವಣಿಗೆ ಆಗಿರ್ತದೆ. ಇದೆಲ್ಲವೂ ಕೂಡ ಇನ್ಫಾರ್ಮಲ್ ಟೈಪ್ ನಲ್ಲಿ ಬರ್ತದೆ. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್, ಎಲ್ಲದಕ್ಕೂ ಕೂಡ ಅನುಕೂಲ ಮತ್ತೆ ಅನಾನುಕೂಲ ಇರ್ತದೆ. ಇದರಲ್ಲಿ ಕೂಡ ಮತ್ತೆ ಅನುಕೂಲ ಮತ್ತು ಅನಾನುಕೂಲ ಯಾವುದ್ರದ್ದು? ರಿಟರ್ನ್ ಕಮ್ಯುನಿಕೇಶನ್ ಅಂತ. ಅಡ್ವಾಂಟೇಜ್ ಏನು, ಅನುಕೂಲ ಏನು ಅಂತ ಹೇಳಿದ್ರೆ ರಿಟರ್ನ್ ಕಮ್ಯುನಿಕೇಶನ್ ಕ್ರಿಯೇಟ್ಸ್ ಎ ಪರ್ಮನೆಂಟ್ ರೆಕಾರ್ಡ್. ಈಗ ನಾವು ಆಫೀಸ್ ನಲ್ಲಿ ಒಂದಷ್ಟು ಫೈಲ್ಗಳನ್ನ ನೋಡ್ತೇವಲ್ಲ, ಈ ಫೈಲ್ಗಳು ಯಾಕಿರ್ತವೆ ಅಂತ ಹೇಳಿದ್ರೆ ಅದು ನಾವು ಯಾವ್ದಾದ್ರೂ ಕೆಲಸವನ್ನ ಮಾಡಿದ್ದಕ್ಕೆ ದಾಖಲೆ ಆಗಿರ್ತವೆ. ಈಗ ನೀವು ಕೋವಿಡ್ ಟೈಮ್ ಅಲ್ಲಿ ಕಾಲೇಜ್ಗೆ ಬರ್ಲಿಕ್ಕೆ, ಕ್ಲಾಸಿಗೆ ಬರ್ಲಿಕ್ಕೆ ಒಪ್ಪಿಕೊಂಡಿದ್ದೀರಿ ಅಂತ ಹೇಳಿ ನಿಮ್ಮ ಪೇರೆಂಟ್ಸ್ ಇಂದ ಲೆಟರ್ ಅನ್ನ ಕೇಳ್ತಾರೆ. ಯಾಕೆ? ನಾವು ಒಪ್ಕೊಂಡ್ರೆ ಸಾಕಾಗೋದಿಲ್ವಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಆದ್ರೆ ಯಾವ್ದಾದ್ರೂ ವಿಶೇಷ ಸಂದರ್ಭದಲ್ಲಿ ನಾನು ಹಾಗೆ ಹೇಳಲೇ ಇಲ್ಲ ಅಂತ ಬಾಯಿ ಮಾತನ್ನ ನಾವು ತಪ್ಪಿಸ್ಬೋದು. ಹಾಗಾಗಿ ಈ ದಾಖಲೆಯಾಗಿ ನಾವು ಉಳಿಬೇಕಾದ್ರೆ ಅದು ರಿಟರ್ನ್ ಕಮ್ಯುನಿಕೇಶನ್ ಇಂದ ಮಾತ್ರ ಸಾಧ್ಯ. ಹಾಗಾಗಿ ಈ ರಿಟರ್ನ್ ಕಮ್ಯುನಿಕೇಶನ್ ಯಾವಾಗಲೂ ಒಂದು ದಾಖಲೆಯಾಗಿ ಉಳಿತದೆ. ಅದು ಇದರ ಬಹುದೊಡ್ಡ ಒಂದು ವಿಶೇಷತೆ. allows you to store information for future reference. ನಿಮ್ಮಲ್ಲಿ ಹಲವರಿಗೆ ಡೈರಿ ಬರೆಯುವಂತ ಅಭ್ಯಾಸ ಇರುತ್ತದೆ. ಮತ್ತೆ ಅದಕ್ಕಿಂತ ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ನೋಟ್ಸ್. ನೀವು ನೋಟ್ಸ್ ಬರ್ಕೊಳ್ತೀರಿ, ಮತ್ತೆ
ಬೇರೆನಾದ್ರೂ ನಿಮ್ಮ ನೆನಪಿಗೋಸ್ಕರ ನೀವು ಬರಿತಾ ಇರ್ತೀರಿ. ಇದೆಲ್ಲವೂ ಕೂಡ ರಿಟರ್ನ್ ಕಮ್ಯುನಿಕೇಶನ್ ಲಾಭ ಅಲ್ವಾ? ನಾವೀಗ ಮಾತು ಆಡಿ ಸ್ವಲ್ಪ ಸಮಯದಲ್ಲಿ, ಸ್ವಲ್ಪ ದಿನಗಳಲ್ಲಿ ನಮಗೆ ಮರೆತು ಹೋಗ್ಬೋದು. ನಾವು ನಮ್ಮ ಆಪ್ತರು ಹೇಳಿದ ಮಾತುಗಳು ಮರೆತು ಹೋಗ್ಬೋದು, ಅಥವಾ ನಾವೇ ವಿಶೇಷ ಸಂದರ್ಭದಲ್ಲಿ ಮಾತನಾಡಿದ್ದು ನಮಗೆ ನೆನಪು ಬರಲಿಕ್ಕಿಲ್ಲ. ಹಾಗಾಗಿ ನಾವು ಅದನ್ನ ಡೈರಿಯಲ್ಲಿ ಬರೆದುಕೊಳ್ತೇವೆ ಅಥವಾ ಬೇರೆ ರೂಪದಲ್ಲಿ ಬರೆದಿಡ್ತೇವೆ. ಈ ರೀತಿ ಬರೆಯೋದು ಕೂಡ ರಿಟರ್ನ್ ಕಮ್ಯುನಿಕೇಶನ್ ನ ಒಂದು ವಿಶೇಷವಾದ ಅಡ್ವಾಂಟೇಜ್ ಆಗಿರ್ತದೆ. ಈಸಿಲಿ ಡಿಸ್ಟ್ರಿಬ್ಯೂಟೆಡ್ ಅಲ್ವಾ? ನಾವು ಏನಾದ್ರು ಈಗ ಇನ್ವಿಟೇಷನ್ ಗಳನ್ನ ಬರೀತೇವೆ, ಅಂದ್ರೆ ಟೈಪ್ ಮಾಡಿದ ರೂಪದಲ್ಲಿರ್ತದೆ, ಅದನ್ನ ನಾವು ಜೆರಾಕ್ಸ್ ಪ್ರತಿ ತೆಗಿತೇವೆ, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಇದು ತುಂಬಾ ಸುಲಭವಾಗಿ ಡಿಸ್ಟ್ರಿಬ್ಯೂಟ್ ನಾವು ಮಾಡಬಹುದು. ಈ ಬರವಣಿಗೆ ರೂಪದಲ್ಲಿರೋದ್ರಿಂದ ಅವರಿಗೆ ಬೇಕಾದ ಸಮಯದಲ್ಲಿ ಅವರು ಓದ್ಕೊಳ್ಬಹುದು, ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಅದೇ ಬಾಯಿ ಮಾತಿನಲ್ಲಿ ನೀವು ಫೋನ್ ಮೂಲಕ ಹೇಳಿದ್ರೆ ಅವರಿಗೆ ಏನಾದ್ರೂ ಮರ್ತೋಗಿರ್ಬೋದು, ಸರಿಯಾಗಿ ಕೇಳಿಸಿಕೊಳ್ಳದೇ ಇರಬಹುದು. ಆಗ ಅವರು ಮತ್ತೆ ನಮಗೆ ಫೋನ್ ಮಾಡಬೇಕಾದ ಅನಿವಾರ್ಯತೆ ಪರಿಸ್ಥಿತಿ ಬರಬಹುದು. ಆಲ್ ರೆಸಿಪಿಯೆಂಟ್ಸ್ ರಿಸೀವ್ ದ ಸೇಮ್ ಇನ್ಫಾರ್ಮೇಶನ್. ಇದರಲ್ಲಿ ಯಾವುದೇ ಭೇದ ಭಾವ ಇರುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ಗಳೇ, ಒಂದು ನ್ಯೂಸ್ ಪೇಪರ್ ಎಲ್ರಿಗೂ ಕೂಡ ಒಂದೇ ರೀತಿಯ ಸುದ್ದಿಯನ್ನ ಕೊಡ್ತದೆ. ಸುದ್ದಿಯನ್ನ ಓದಿ ತನ್ನದೇ ಆದ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು, ಅದು ಬೇರೆ. ಆದ್ರೆ ಯಾವುದೇ ಓದುಗನಿಗೆ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಅನ್ನೋದು ಆಗೋದಿಲ್ಲ. ಇಟ್ ಕ್ಯಾನ್ ಬಿ ಎಡಿಟೆಡ್. ಇದನ್ನ ನಾವು ಎಡಿಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಮಾತು ಒಮ್ಮೆ ಆಡಿದ್ರೆ ಹೋಯ್ತು, ಆದ್ರೆ ಬರವಣಿಗೆಯಲ್ಲಿದ್ದದನ್ನ ನಾವು ಎಡಿಟ್ ಮಾಡಬಹುದು. ಅದರಲ್ಲೂ ವಿಶೇಷವಾಗಿ ಈಗ ನಾವು ಮೆಸೇಜ್ಗಳನ್ನಿರ್ಬೋದು, ಇಮೇಲ್ ನಲ್ಲಿ ಬರವಣಿಗೆ ಇರ್ಬೋದು, ಇದರಲ್ಲಿ ನಾವು ಎಡಿಟ್ ಮಾಡಲಿಕ್ಕೆ ತುಂಬಾ ಸುಲಭ ಅಲ್ವಾ? ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಅನ್ನ ಬಳಸಿ ಸುಲಭವಾಗಿ ಎಡಿಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಎಡಿಟ್ ಮಾಡಿದ್ದು ಯಾವುದೇ ರೀತಿಯ ಚಿತ್ತು ಕೂಡ ಇರುವುದಿಲ್ಲ. ಹಿಂದೆ ಪತ್ರಗಳಲ್ಲಿ ಆದ್ರೆ ನಾವು ಎಡಿಟ್ ಮಾಡಿದ್ದು ಗೊತ್ತಾಗ್ತಾ ಇತ್ತು, ಈಗ ಆ ಸಮಸ್ಯೆ ಕೂಡ ಇಲ್ಲ. ವೈಡ್ ಆಕ್ಸೆಸ್, ಮತ್ತೆ ತುಂಬಾ ಜನರಿಗೆ ನಾವು ಸುದ್ದಿಯನ್ನ ಈ ಬರವಣಿಗೆ ರೂಪದಲ್ಲಿದ್ರೆ ತಲುಪಿಸಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ನ್ಯೂಸ್ ಪೇಪರ್ಗಳೇ. ಒಂದು ಸುದ್ದಿಯನ್ನ ಎಷ್ಟು ಲಕ್ಷಾಂತರ ಜನರಿಗೆ, ಕೋಟ್ಯಂತರ ಜನರಿಗೆ ತಲುಪಿಸ್ತವೆ. ನ್ಯೂಸ್ ಪೇಪರ್ಗಳು ಮಾತ್ರ ಬೇಕು ಅಂತ ಇಲ್ಲ, ನಮಗೆ ವೆಬ್ಸೈಟ್ಗಳಾಗಿರಬಹುದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಬರವಣಿಗೆಯ ಮುಖಾಂತರ ನಾವು ಅಕ್ಷರಗಳನ್ನ ನೋಡಿ ಸುದ್ದಿಯನ್ನ ತಿಳ್ಕೊಳ್ತೇವೆ. ಹಾಗಾಗಿ ಇಂಥ ಯಾವುದೇ ಮಾಧ್ಯಮವು ಕೂಡ ಈ ರಿಟರ್ನ್ ಕಮ್ಯುನಿಕೇಶನ್ ಅಂಡರಲ್ಲಿ ಬರ್ತದೆ. ಹಾಗಾಗಿ ವೈಡ್ ಆಕ್ಸೆಸ್, ತುಂಬಾ ಜನರಿಗೆ ಇದು ತಲುಪ್ತದೆ, ಸುಲಭವಾಗಿ ತಲುಪ್ತದೆ ಅನ್ನೋದು ಇದರ ಒಂದು ದೊಡ್ಡ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಅಂದ್ರೆ ಅನಾನುಕೂಲ ಏನು ರಿಟರ್ನ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ? ಕಾಸ್ಟ್ಲಿ. ಫಾರ್ ಎಕ್ಸಾಂಪಲ್, ನಾವು ಪತ್ರವನ್ನ ಬರೀಬೇಕು ಅಂತಾದ್ರೂ ಕೂಡ ನಾವು ಪತ್ರಕ್ಕೆ ಹಣವನ್ನ ಕೊಡಬೇಕು, ಮತ್ತೆ ಬರವಣಿಗೆಗೆ ಪೆನ್ ಬಳಸ್ತೇವೆ, ಅದಕ್ಕೂ ಕೂಡ ಕೊಡಬೇಕು. ಅದು ಬೇಡ. ಈಗ ನಾವು ಇನ್ವಿಟೇಷನ್ ಉದಾಹರಣೆ ತೆಗೆದುಕೊಂಡೆ, ಇನ್ವಿಟೇಷನ್ಗೆ ನಾವು ಟೈಪ್ ಮಾಡಬೇಕು, ಅದನ್ನ ಪ್ರಿಂಟ್ ಮಾಡಬೇಕು, ಜೆರಾಕ್ಸ್ ಮಾಡಿಸ್ಬೇಕು. ಹಾಗಾಗಿ ಇದು ನಾವು ಮಾತಿನಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಮಾತಿಗೆ ನಾವು ಯಾವುದೇ ಬೆಲೆಯನ್ನ ಕೊಡಬೇಕಾಗಿಲ್ಲ, ಮಾತಾಡಿ ಬಿಡಬಹುದು ಫೋನ್ನಲ್ಲಿ. ಆದ್ರೆ ಬರವಣಿಗೆ ಆಗುವಾಗ ಅಲ್ಲಿ ನಾವು ನಮ್ಮ ಲೆಟರ್ಗೆ, ಪೆನ್ನಿಗೆ, ಇಂಕಿಗೆ ಎಲ್ಲವೂ ಕೂಡ, ಅಥವಾ ಇಮೇಲ್ ಆದ್ರೆ ಇಮೇಲ್ ನಲ್ಲಿ ನಮ್ಮ ಇಂಟರ್ನೆಟ್ ಗೆ ಭರಿಸುವಂತ ಕಾಸ್ಟ್, ಇದೆಲ್ಲವೂ ಸೇರ್ತದೆ. ಹಾಗಾಗಿ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಬಹುದು. ಡಿಲೇಡ್ ಫೀಡ್ಬ್ಯಾಕ್, ನಾವು ಬರವಣಿಗೆಯಲ್ಲಿ ಕಳಿಸಿದ್ದಕ್ಕೆ ಯಾರು ಅದನ್ನ ಸ್ವೀಕರಿಸ್ತಾರೆ ಅವರು ಅದನ್ನ ಬೇರೆ ಬೇರೆ ಸಮಯದಲ್ಲಿ ಓದ್ಬೋದು. ಕೆಲವರು ಆಗ್ಲೇ ಓದ್ಬೋದು, ಕೆಲವರು ಓದ್ಲಿಕ್ಕೆ ಇಲ್ಲ, ತುಂಬಾ ಸಮಯದ ನಂತರ ಓದ್ಬೋದು, ಇನ್ನು ಕೆಲವರು ಓದ್ಲಿಕ್ಕೆ ಇಲ್ಲ. ಓಕೆ, ಈಗ ನೀವು ವಾಟ್ಸಪ್ ಅಲ್ಲಿ ಕಳಿಸಿದ ಮೆಸೇಜ್ ಅನ್ನ ಯಾರಾದ್ರೂ ಓದ್ತಾರೆ ಅಂದ್ರೆ ವರ್ಕಿಂಗ್ ಅವರನ್ನ ಬಿಟ್ಟು ನಂತರ ಸಂಜೆ ಅಥವಾ ರಾತ್ರಿ ಅದನ್ನು ಓದ್ತಾರೆ. ಓದಿದ ನಂತರ ಅವರಿಗೆ ಅನಿಸಿದ್ರೆ ಅವರು ಫೀಡ್ಬ್ಯಾಕ್ ಅನ್ನ ಕೊಡ್ತಾರೆ. ಹಾಗಾಗಿ ನಾವು ಫೀಡ್ಬ್ಯಾಕ್ ಅನ್ನ ಪಡೆಯುವಾಗ ತುಂಬಾ ಡಿಲೇ ಆಗ್ಬೋದು, ತಡ ಆಗ್ಬೋದು. ಇದರಿಂದ ಕೆಲವು ಸಮಸ್ಯೆಗಳು ಕೂಡ ಬರ್ಬೋದು ಅನ್ನೋದು, ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್. ಡಿಲೇಡ್ ಕ್ಲಾರಿಫಿಕೇಶನ್, ಟೈಮ್ ಕನ್ಸ್ಯೂಮಿಂಗ್. ಕ್ಲಾರಿಫಿಕೇಶನ್ ಬೇಕಾದರೂ, ಫಾರ್ ಎಕ್ಸಾಂಪಲ್, ನೀವು ಮೆಸೇಜ್ ನ ಮುಖಾಂತರ ಯಾವುದೋ ಕ್ಲಾರಿಫಿಕೇಶನ್ ಅನ್ನ ನನ್ನ ಹತ್ರ ಕೇಳ್ತೀರಿ ಅಥವಾ ಇಮೇಲ್ ನಲ್ಲಿ ಕಳಿಸ್ತೀರಿ. ನನಗೆ ಸಮಯದ ಅಭಾವದಿಂದ ಇರಬಹುದು ಅಥವಾ ಬೇರೆ ಕಾರಣಗಳಿಂದ ನಾನು ಇಮೇಲ್ ಅನ್ನ ಓದಿರ್ಲಿಕ್ಕಿಲ್ಲ. ಓದಿದ ನಂತರ ನಾನು ಅದನ್ನು ಅರ್ಥ ಮಾಡಿಕೊಂಡು ನಾನು ಕ್ಲಾರಿಫಿಕೇಶನ್ ಕೊಡುವಾಗ ಅದು ನಾವು ಮಾತಲ್ಲಿ, ಫೋನ್ ನಲ್ಲಿ ಮಾತನಾಡಿದಷ್ಟು ವೇಗವಾಗಿ ಸಾಗೋದಿಲ್ಲ. ಸ್ವಲ್ಪ ನಿಧಾನವಾಗಿ, ಟೈಮ್ ಕನ್ಸ್ಯೂಮಿಂಗ್, ಸಮಯ ಬೇಕಾಗ್ತದೆ. ಹಾಗಾಗಿ ಇದನ್ನು ಕೂಡ ನಾವು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮತ್ತೆ ಏನಾದ್ರೂ ಡೌಟ್ಗಳಿದ್ರು ಕೂಡ ಅಷ್ಟೇ, ಕ್ಲಾರಿಫಿಕೇಶನ್ ಹಾಗೆ ಡೌಟ್ಗಳನ್ನ ನಾವು ಕೇಳಬೇಕು ಅಂತಾದ್ರೆ ನಮಗೆ
ಕೂಡಲೇ ಉತ್ತರ ಬೇಕಾಗಿರ್ತದೆ. ಆದ್ರೆ ಕೆಲವೊಮ್ಮೆ ನಾವು ಕೂಡಲೇ ಉತ್ತರವನ್ನು ಪಡೀಲಿಕ್ಕೆ ಆಗ್ಲಿಕ್ಕಿಲ್ಲ. ಬಿಕಾಸ್ ರೀಡರ್ ಅದನ್ನ ಓದ್ಬೇಕಾಗ್ತದೆ, ಓದಿ ಯೋಚನೆ ಮಾಡಿ ಅದಕ್ಕೆ ರಿಪ್ಲೈಯನ್ನ ಮಾಡ್ಬೇಕಾಗ್ತದೆ. ಮತ್ತೊಂದು ಇಂಪರ್ಸನಲ್, ಅಂದ್ರೆ ನಾವೀಗ ಯಾವುದೋ ಒಂದು ಪತ್ರವನ್ನ ಬರೆಯುತ್ತೇವೆ, ಆದ್ರೆ ಅದನ್ನ ಆ ವ್ಯಕ್ತಿ ಮಾತ್ರ ಓದ್ತಾನೆ ಅಂತ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ನಮ್ಮಲ್ಲಿ. ಅದನ್ನ ಬೇರೆಯವರಿಗೆ ಕೊಡ್ಬೋದು, ಬೇರೆಯವರು ಅದನ್ನ ಓದ್ಬೋದು, ನಮ್ಮ ಡೈರಿ ಇರ್ಬೋದು, ಯಾರೋ ತಪ್ಪಿ ಬೇರೆಯವರು ಓದ್ಬೋದು ಅದನ್ನ, ಅಥವಾ ಒಬ್ಬ ವ್ಯಕ್ತಿ ಅದನ್ನ ಹಂಚ್ಕೊಳ್ಬಹುದು. ನೀವು ಕಳಿಸಿದ ಮೆಸೇಜ್ ಅನ್ನ ಒಬ್ರು ಯಾರಿಗಾದ್ರೂ ಫಾರ್ವರ್ಡ್ ಮಾಡ್ಬೋದು. ಹಾಗಾಗಿ ನೀವು ವೈಯಕ್ತಿಕವಾಗಿ ಕಳಿಸಿದ ಮೆಸೇಜ್ ಅದೇ ವ್ಯಕ್ತಿ ಓದ್ತಾನೆ, ಅದೇ ವ್ಯಕ್ತಿ ಮಾತ್ರ ಓದ್ತಾನೆ ಅನ್ನೋದಕ್ಕೆ ನಮ್ಮಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ. ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಅನ್ನೋ ನಂತರ ನಾವೀಗ ಒಳ್ಳೆ ಬರವಣಿಗೆ ಅಂತ ಹೇಳ್ತೇವೆ. ಒಳ್ಳೆ ಬರವಣಿಗೆಗೆ ಅಥವಾ ಫೀಚರ್ಸ್ ಅಂದ್ರೆ ನುಡಿಚಿತ್ರದ ಒಳ್ಳೆಯ ಬರವಣಿಗೆ. ನುಡಿಚಿತ್ರದ ಒಳ್ಳೆಯ ಬರವಣಿಗೆ ಅಂದರೆ ಏನೆಲ್ಲ ಇರಬೇಕು ಅದರಲ್ಲಿ ಅನ್ನೋದ ಕೆಲವು ಅಂಶಗಳನ್ನ ನಾವು ಇಲ್ಲಿ ನೋಡೋಣ. ಒಂದು ಕಂಪ್ಲೀಟ್ನೆಸ್, ಅದೊಂದು ಪೂರ್ಣವಾಗಿರಬೇಕು. ಆಲ್ ಇನ್ಫಾರ್ಮೇಶನ್ ನೀಡೆಡ್ ಈಸ್ ಪ್ರೊವೈಡೆಡ್. ಒಂದು ವಿಷಯದ ಬಗ್ಗೆ, ಒಂದು ಸ್ಥಳದ ಬಗ್ಗೆ ಬರೀತೀರಿ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಬರೀತೀರಿ ಅಂತಾದ್ರೆ ಎಲ್ಲಾ ದೃಷ್ಟಿಕೋನಗಳಿಂದಲೂ ನೀವು ಆ ವ್ಯಕ್ತಿಯನ್ನ ಗಮನಿಸಬೇಕು, ನಂತರ ಬರೀಬೇಕು. ಒಂದು ಸ್ಥಳದ ಬಗ್ಗೆಯೂ ಅಷ್ಟೇ, ಸ್ಥಳದ ಮಹತ್ವ ಏನು, ಅದು ಎಲ್ಲಿದೆ, ಅದು ಯಾಕೆ ವಿಶೇಷ, ಅದಕ್ಕೆ ಹೋಗುದು ಹೇಗೆ, ಮತ್ತೆ ಯಾವ ಸಮಯದಲ್ಲಿ ಹೋಗ್ಬೇಕು, ಈ ರೀತಿ ಎಲ್ಲಾ ಮಾಹಿತಿಯನ್ನು ಒಳಗೊಂಡಿದ್ರೆ ಅದನ್ನ ಕಂಪ್ಲೀಟ್, ಒಂದು ಸಂಪೂರ್ಣವಾದ ಬರಹ ಅಂತ ನಾವು ಹೇಳ್ತೇವೆ. ಕರೆಕ್ಟ್ನೆಸ್, ರಿಲೆವೆಂಟ್ ಅಂಡ್ ಪ್ರಿಸೈಸ್ ಇನ್ಫಾರ್ಮೇಶನ್. ರಿಲೆವೆಂಟ್ ಆದ ಅಂದ್ರೆ ಪ್ರಸ್ತುತವಾದ ಇನ್ಫಾರ್ಮೇಶನ್, ಮತ್ತೆ ಪ್ರಿಸೈಸ್ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಕೊಡ್ಬೇಕಾಗ್ತದೆ. ಮತ್ತೆ ನಾವು ಒಂದು ಸ್ಥಳದ ಬಗ್ಗೆ ನಾವು ಫೀಚರ್ ಅನ್ನ ಬರೀತೇವೆ ಅಂತ ಅದನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳುವ. ನಾವು ಆ ಸ್ಥಳ ಕೆಲವು ವರ್ಷಗಳ ಹಿಂದೆ ಹೀಗಿತ್ತು ಅಂದ್ರೆ ಅದು ರಿಲೆವೆಂಟ್ ಆಗೋದಿಲ್ಲ. ಮತ್ತೆ ನಾವು ಸುತ್ತಿ ಬಳಸಿ ವಿಷಯವನ್ನ ಪ್ರಸ್ತಾಪ ಮಾಡಿದರೆ ಅದು ಪ್ರಿಸೈಸ್ ಇನ್ಫಾರ್ಮೇಶನ್ ಕೊಟ್ಟ ಹಾಗೆ ಆಗೋದಿಲ್ಲ. ಹಾಗಾಗಿ ನಾವು ಸರಿಯಾದ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು, ಮತ್ತೆ ಕಂಪ್ಲೀಟ್ ಆಗಿರಬೇಕು. ಇನ್ನೊಂದು ಕ್ರೆಡಿಬಿಲಿಟಿ, ಸಪೋರ್ಟ್ ಯುವರ್ ಆರ್ಗ್ಯುಮೆಂಟ್. ಯಾವುದಾದ್ರೂ ಒಂದು ವಿಷಯವನ್ನ ನೀವು ಅದ್ಭುತವಾದ ಪ್ರವಾಸಿ ಸ್ಥಳ, ಈ ವ್ಯಕ್ತಿ ಹೀಗೆ ತುಂಬಾ ಒಂದು ಜನಪ್ರಿಯ ವ್ಯಕ್ತಿ, ಏನಾದ್ರೂ ಒಂದು ಹೇಳುವಾಗ ನೀವು ಅದಕ್ಕೆ ಪೂರಕವಾದ ದಾಖಲೆಯನ್ನ ನಿಮ್ಮ ಬರಹದಲ್ಲಿ ಕೊಡಬೇಕಾಗ್ತದೆ. ಕ್ಲಾರಿಟಿ, ಶುಡ್ ನಾಟ್ ಬಿ ವೇಗ್, ಕನ್ಫ್ಯೂಸಿಂಗ್, ಆಂಬಿಗ್ಯೂಯಸ್. ನೀವು ಬರೆಯುವ ಬರವಣಿಗೆ ಇದೆಯಲ್ಲ, ಅದು ಮತ್ತೊಬ್ಬರಿಗೆ ಜ್ಞಾನವನ್ನ ವೃದ್ಧಿಸಬೇಕು, ಅವರಿಗೆ ಹೊಸ ವಿಷಯಗಳನ್ನ ಕೊಡಬೇಕು ಅಥವಾ ಮನರಂಜನೆಯನ್ನ ಕೊಡಬೇಕು. ಈ ರೀತಿ ಅವರಲ್ಲಿ ಗೊಂದಲವನ್ನ ಮೂಡಿಸಬಾರದು. ಗೊಂದಲವನ್ನು ಮೂಡಿಸಿದರೆ ನಿಮ್ಮ ಬರಹದ ಉದ್ದೇಶವೇ ಹಾಳಾದ ಹಾಗೆ. ಹಾಗಾಗಿ ನಿಮ್ಮ ಬರಹ ಸ್ಪಷ್ಟವಾಗಿರಬೇಕು. ಕನ್ಸೈಸ್ನೆಸ್, ಟು ದ ಪಾಯಿಂಟ್, ಅಂದ್ರೆ ನೇರವಾಗಿ ನಾವು ವಿಷಯಕ್ಕೆ ಬರಬೇಕು. ಹೆಚ್ಚು ಅಂದ್ರೆ ಫೀಚರ್ ಅಲ್ಲಿ ನಾವು ವಿಭಿನ್ನವಾಗಿ ಆರಂಭಿಸ್ತೇವೆ, ಲೀಡ್ ವಿಭಿನ್ನವಾಗಿರ್ತದೆ ಇರಲಿ. 2-3 ವಾಕ್ಯದಲ್ಲಿ ನಾವು ಲೀಡ್ ಅನ್ನ ಬರೀತೇವೆ, ನಂತರ ನೇರವಾಗಿ ನಾವು ಯಾವುದರ ಬಗ್ಗೆ ಬರೀತಿದ್ದೇವೆ ಅದಕ್ಕೆ ಬರಬೇಕು. ಅನಗತ್ಯವಾದ ವಿವರಣೆ ಇಲ್ಲಿ ಬೇಕಾಗಿಲ್ಲ. ಹಾಗೆ ಅನಗತ್ಯವಾದ ವಿವರಣೆ ಇದ್ರೆ ಓದುಗನಿಗೆ ಬೋರ್ ಆಗ್ತದೆ, ಅವನು ಕಂಪ್ಲೀಟ್ ಆಗಿ ಅದನ್ನ ಓದ್ಲಿಕ್ಕಿಲ್ಲ. ಹಾಗಾಗಿ ನಮ್ಮ ಬರಹದ ಉದ್ದೇಶವೇ ಅಲ್ಲಿ ಫೇಲ್ ಆಗ್ತದೆ. ಕನ್ಸಿಡರೇಷನ್, ಆಂಟಿಸಿಪೇಟ್ ದ ರೀಡರ್ಸ್ ರಿಯಾಕ್ಷನ್. ನೀವು ಬರೆಯುವಾಗ ರೀಡರ್ಸ್ ಓದ್ತಾ ಇದ್ದಾರೆ, ನಾವು ಮಾತ್ರ ಅಲ್ಲ, ನಮಗೆ ಅದು ಬರಹ ಚೆನ್ನಾಗೇ ಕಾಣಬಹುದು, ಆದ್ರೆ ಮತ್ತೊಬ್ಬ ಓದುಗ ಅದನ್ನ ಯಾವ ರೀತಿ ಓದ್ಬೇಕಾಗ್ಬೋದು, ಅಂದ್ರೆ ಓದಿದ ನಂತರ ಅವನ ಪ್ರತಿಕ್ರಿಯೆ ಹೇಗಿರ್ಬೇಕು, ಅವನು ಯಾಕೆ ಅದನ್ನ ಓದ್ಬೇಕು, ಈ ಎಲ್ಲ ಅಂಶಗಳನ್ನ ನಾವು ರೀಡರ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದ್ದು ಗಮನಿಸಬೇಕಾಗ್ತದೆ, ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ರೀಡರ್ಸ್ನ ರಿಯಾಕ್ಷನ್ ಇರಬೇಕು ಅನ್ನುವಂಥ ಪ್ರಯತ್ನವನ್ನ ಪಟ್ಟು ನಾವು ಒಂದು ಫೀಚರ್ ಅನ್ನ ಬರಿಬೇಕಾಗ್ತದೆ. ವಿಟಾಲಿಟಿ, ಯೂಸ್ ದ ಆಕ್ಟಿವ್ ವಾಯ್ಸ್ ರಾದರ್ ದ್ಯಾನ್ ದ ಪ್ಯಾಸಿವ್ ವಾಯ್ಸ್. ಯಾರೋ ಒಬ್ಬ ಮೂರನೇ ವ್ಯಕ್ತಿ ಅದನ್ನ ಹೇಳ್ತಾ ಇದ್ದಾನೆ ಅಂತ ನೀವು ಆ ಫೀಚರ್ ನಲ್ಲಿ ಆ ಒಂದು ವಾಯ್ಸ್ ನಲ್ಲಿ ಬರಿಬೇಡಿ, ಥರ್ಡ್ ಪರ್ಸನ್ ಆಗಿ ಬರಿಬೇಡಿ. ನಾವೇ ನಮಗೆ ಆದ ಅನುಭವ, ನಾವು ಹೀಗೆ ಹೇಳ್ತಾ ಇದ್ದೇವೆ, ನನ್ನ ಅಭಿಪ್ರಾಯ, ಈ ರೀತಿಯಾಗಿ ಬರೀರಿ. ಯಾಕೆಂತ ಹೇಳಿದ್ರೆ ಹಾಗೆ ಹೇಳಿದಾಗ ಅದರ ಒಂದು ಎಫೆಕ್ಟಿವ್ನೆಸ್ ಜಾಸ್ತಿ ಆಗಿರ್ತದೆ. ಉತ್ತಮ ಬರವಣಿಗೆಗೆ ಏನೆಲ್ಲ ಬೇಕು ಅಂತ ನೋಡಿದೀವಿ. ಇಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ಕಮ್ಯುನಿಕೇಶನ್ ಇನ್ ಎವ್ರಿಡೇ ಲೈಫ್, ಪ್ರತಿದಿನದ ಜೀವನದಲ್ಲಿ ಕಮ್ಯುನಿಕೇಶನ್ ಯಾಕೆ ಬೇಕು ಅನ್ನೋದನ್ನ ನೋಡೋಣ. ಫಾರ್ ಟ್ರಾನ್ಸ್ಫರ್ ಆಫ್ ಐಡಿಯಾಸ್,
ನಮ್ಮ ಯೋಚನೆಗಳು ಇದನ್ನೆಲ್ಲ ಮಾಹಿತಿಗಳು ಇದನ್ನೆಲ್ಲ ಒಬ್ಬರಿಂದ ಮತ್ತೊಬ್ಬರಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಂಚಲಿಕ್ಕೆ ಕಳಿಸ್ಲಿಕ್ಕೆ ನಮಗೆ ಕಮ್ಯುನಿಕೇಶನ್ ಅಥವಾ ಸಂವಹನದ ಅಗತ್ಯ ಇದೆ. ನಮಗೆ ನಮ್ಮ ಸ್ವಂತ ಅಭಿಪ್ರಾಯವಾಗಿರ್ಬೋದು ಅಥವಾ ಬೇರೆ ಯಾರೋ ಹೇಳಿದ್ದ ಮಾಹಿತಿ ನಮ್ಮಲ್ಲಿರ್ಬೋದು, ಅದನ್ನ ನಾವು ಮತ್ತಷ್ಟು ಜನಕ್ಕೆ ಹೇಳಿದರೆ ಮಾತ್ರ ಅದು ಸ್ಪ್ರೆಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸಾಂಕ್ರಾಮಿಕ ಕಾಯಿಲೆದ ಬಗ್ಗೆ ಅಥವಾ ಅದರ ಅಪಾಯದ ಬಗ್ಗೆ ನಮಗೆ ಯಾರೋ ವೈದ್ಯರು ಮಾಹಿತಿಯನ್ನು ನೀಡ್ತಾರೆ. ಆಗ ನಾವು ಅಂತಹ ಮಾಹಿತಿಯನ್ನ ಹೆಚ್ಚು ಹೆಚ್ಚು ಜನರಿಗೆ ಕಳಿಸಿದಾಗ ಮಾತ್ರ ಅದರ ಎಫೆಕ್ಟಿವ್ನೆಸ್ ಬರ್ತದೆ. ಅದರ್ವೈಸ್ ನಮ್ಮಲ್ಲೇ ಮಾಹಿತಿ ಉಳಿತದೆ, ಯಾರಿಗೂ ಗೊತ್ತಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಜನರಲ್ಲಿ ತಿಳುವಳಿಕೆ ಜಾಗೃತಿ ಮೂಡಿಸೋದು ತುಂಬಾ ಕಷ್ಟ ಆಗ್ತದೆ. ಫಾರ್ ಎಜುಕೇಶನ್, ಶಿಕ್ಷಣಕ್ಕಾಗಿ ಈಗ ನಾವೇ ತರಗತಿಯಲ್ಲಿರ್ಬೋದು, ನಾವು ಪಾಠವನ್ನ ಕೇಳ್ತೇವೆ. ಅದು ಒಂದು ಕಮ್ಯುನಿಕೇಶನ್, ಅದೊಂದು ರೀತಿಯ ಸಂವಹನ, ಗ್ರೂಪ್ ಕಮ್ಯುನಿಕೇಶನ್ ಆಗಿರ್ಬೋದು. ಆಗ ಅಲ್ಲಿ ಅದು ಯಾಕೆ ನಡೀತದೆ? ಶಿಕ್ಷಣಕ್ಕಾಗಿ ನಮ್ಮ ಜ್ಞಾನವನ್ನು ವೃದ್ಧಿಸ್ತೇವೆ, ನಾವು ಹೊಸ ವಿಷಯಗಳನ್ನ ಕಲಿತೇವೆ. ಈ ರೀತಿ ನಾವು ಶಿಕ್ಷಣಕ್ಕಾಗಿ ಕೂಡ ಕಮ್ಯುನಿಕೇಶನ್ ಅನ್ನ ಬಳಸ್ತೇವೆ. ಟು ಅಪ್ಡೇಟ್ ಒನ್ ಸೆಲ್ಫ್, ನಾವು ಅಪ್ಡೇಟ್ ಆಗ್ತಾ ಇರಬೇಕಲ್ವಾ? ಜನರೇಷನ್ ಟು ಜನರೇಷನ್ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಅಂತ ಅನ್ನುವಂಥ ಕಾಲ ಹೋಗಿದೆ. ಈಗ ವರ್ಷದಿಂದ ವರ್ಷಕ್ಕೆ, ದಿನದಿಂದ ದಿನಕ್ಕೆ ಹೊಸ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಬಂದಿದೆ. ಹಾಗಾಗಿ ಹೊಸ ವಿಷಯಗಳನ್ನ ನಾವು ಕಲಿತ್ಕೊಳ್ತಾ ಹೋಗ್ಬೇಕು. ಇದನ್ನ ಯಾವ ರೀತಿ ಕಲ್ತ್ಕೊಳ್ಳೋದು? ಯಾರೂ ಬಂದು ನಮ್ಮ ಹತ್ರ ಬಂದು ಹೇಳಲಿಕ್ಕಿಲ್ಲ, ವ್ಯಕ್ತಿಗತವಾಗಿ ಹೇಳಲಿಕ್ಕಿಲ್ಲ. ನಾವೇ ನೋಡಿ ಕೇಳಿ ಕಲಿಬೇಕಾಗ್ತದೆ. ಈ ನೋಡೋದು ಕೇಳೋದು ಎಲ್ಲ ಏನು? ಇದೆಲ್ಲವೂ ಕೂಡ ಸಂವಹನ ಆಗಿರುತ್ತದೆ. ಹಾಗಾಗಿ ಸಂವಹನ ನಾವು ಅಪ್ಡೇಟ್ ಆಗ್ಲಿಕ್ಕೆ ಕೂಡ ತುಂಬಾ ಅಗತ್ಯ. ಫಾರ್ ಎಂಟರ್ಟೈನ್ಮೆಂಟ್, ಇದೆಲ್ಲ ಗಂಭೀರ ವಿಷಯಗಳಾದ ನಂತರ ನಮಗೆ ಎಂಟರ್ಟೈನ್ಮೆಂಟ್ ಗೆ ಕೂಡ ಸಂವಹನ ಬೇಕಾಗಿದೆ. ಅಂದರೆ ಮನೋರಂಜನೆ ಯಾವುದು? ಸಿನಿಮಾ ಇರ್ಬೋದು ಅಥವಾ ಯಾವುದೋ ಜೋಕನ್ನು ನಾವೇ ಹಂಚಿಕೊಳ್ಬಹುದು. ಈ ರೀತಿ ಯಾವುದೇ ಆಗಿರ್ಬೋದು, ಅಥವಾ ನಾಟಕಗಳು, ಯಕ್ಷಗಾನ ಯಾವುದೇ ಆಗಿರ್ಬೋದು. ನಾವು ಎಂಟರ್ಟೈನ್ಮೆಂಟ್ ಅಂತ ಯಾವುದನ್ನ ನೋಡ್ತೇವೆ, ಕ್ರೀಡೆ ಕೂಡ ಆಗಿರ್ಬೋದು. ಇದೆಲ್ಲದಲ್ಲಿ ಕೂಡ ನಾವು ಸಂವಹನ ತುಂಬಾ ಅಗತ್ಯ. ಬೇರೆ ಬೇರೆ ಮಾಸ್ ಕಮ್ಯುನಿಕೇಶನ್ ಆಗಿರ್ಬೋದು, ಗ್ರೂಪ್ ಕಮ್ಯುನಿಕೇಶನ್ ಆಗಿರ್ಬೋದು, ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಆಗಿರ್ಬೋದು, ಯಾವುದು ಕೂಡ ಆಗಿರ್ಬೋದು. ಆದ್ರೆ ಮನೋರಂಜನೆಗೆ ಕೂಡ ಸಂವಹನ ಅತ್ಯಗತ್ಯ. ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್, ಪ್ರಪಂಚವನ್ನ ತಿಳಿದುಕೊಳ್ಬೇಕಲ್ಲ. ಈಗ ಅಪ್ಡೇಟ್ ಒನ್ ಸೆಲ್ಫ್ ಅಂತ ನಾವು ಹೇಳಿದ್ವಲ್ಲ, ಅಪ್ಡೇಟ್ ಆಗ್ಲಿಕ್ಕೆ ನಮಗೆ ಏನ್ ಅಗತ್ಯ? ಮಾಹಿತಿ ಬೇಕು. ಮಾಹಿತಿ ಎಲ್ಲಿಂದ? ಮಾಹಿತಿ ನಮ್ಮ ಸುತ್ತಮುತ್ತಲಿನಿಂದ, ಬೇರೆ ರಾಜ್ಯಗಳಿಂದ, ಬೇರೆ ದೇಶದಿಂದ, ಜಗತ್ತಿನ ಎಲ್ಲೆಡೆ ನಡೆಯುವ ಮಾಹಿತಿ ನಮಗೆ ಅಗತ್ಯ ಇದೆ. ಸೊ ಹಾಗಾಗಿ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಂವಹನದ ಅಗತ್ಯ ಇದೆ. ಮುಂದಿನ ಭಾಗದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗುವ. ಬಾಯ್.